ಇದೆಲ್ಲ ನಮ್ ಹೇಳ್ಬೇಕಂದ್ರೆ ನಮ್ಮ ಅಕ್ಕನ ಅಚೀವ್ಮೆಂಟ್ಸ್. ಪ್ರತಿಯೊಂದು ಐಟಮ್ ಕೂಡ ನಮ್ಮ ಅಕ್ಕನ ಅಚೀವ್ಮೆಂಟ್ಸ್. ಅಂಡ್ ಯಾಕೆ ಅಂದ್ರೆ ಅವ್ರ ಪಾಪ ತುಂಬಾ ಕಷ್ಟ ಪಡ್ತಾಳೆ. ಬೆಳಗ್ಗೆ ಫಸ್ಟ್ ತೋರ್ಸೋಣ. ತೋಡಮಿ ಲಕ್ಷ್ಮಿ ಅಂತ ನಮ್ಮನೆ ಪೂಜೆ, ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ. ಅದಕ್ಕೆ ತಗೊಂಡಿಲ್ಲ ಅಂದ್ರೆ ಬೇರೆ ಇನ್ನೇನು ಗೆಸ್ ಅದು ಓಪನ್ ಮಾಡೋ ತನಕ ಗೆಸ್ ಮಾಡಿ ಓಡ್ತಾರೆ. ಯು ಆರ್ ನಿಯರ್ ಬೈ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ಸಕ್ಕದಾಗಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ನನ್ನ ಕುಟುಂಬ ಕೂತಿದೆ. ಯಾವಾಗಲೂ ಇಬ್ರು ಮಿಸ್ಸಿಂಗ್ ಆಗಿರ್ತಾರೆ. ನಮ್ಮ ಯಜಮಾನ್ರು, ನಮ್ಮ ತಂಗಿ ಯಜಮಾನ್ರು ಮತ್ತೆ ನಮ್ಮ ಅಮ್ಮವ್ರ ಯಜಮಾನ್ರು, ಇವ್ರು 3 ಜನ ಮಿಸ್ಸಿಂಗ್ ಆಗಿರ್ತಾರೆ. ಯಾಕಂದ್ರೆ ಅವ್ರು ಕೆಲಸ ನಿಮ್ಮಪ್ಪ ನಮ್ಮಪ್ಪ ಏನ್ ಗೊತ್ತಾ, ಅವ್ರು 3 ಜನ ಇಬ್ರು ಇವಾಗ ಮಲ್ಗೋರೆ. ಯಾಕಂದ್ರೆ ಲೇಟ್ ನೈಟ್ ಆಯ್ತು. ಇಷ್ಟು ಲೇಟ್ ನೈಟ್ ತನಕ ಅರುಣ್ ಮತ್ತೆ ಪುನೀತ್ ಯಾವಾಗ್ಲೂ ಇದ್ದಿರಲ್ಲ. ಅಂಡ್ ಡ್ಯಾಡಿ ಬಂದು ಇನ್ನೂ ಲೇಟ್ ನೈಟ್ ಆದ್ಮೇಲೆ ಮನೆಗೆ ಬರೋದು. ಸೊ ಆದ್ರಿಂದ ಅವ್ರು 3 ಜನ ಮಿಸ್ಸಿಂಗ್ ಆಗಿರ್ತಾರೆ. ಬಟ್ ಎನಿವೇಸ್ ನೀವೆಲ್ಲರೂ ಇದ್ದೀರಾ. ಸೊ ಇವತ್ತಿನ ಬ್ಲಾಗ್ ಮೇನ್ ಏನಪ್ಪಾ ಅಂದ್ರೆ, ನೀವು ನನ್ನ ಬೆಳ್ಳಿ ನೋಡಿದೀರಾ? ಲೈಕ್ ನಾನು ಏನ್ ತಗೊಂಡೆ, ಯಾವಿಲ್ಲ ನಾನು ನೋಡಿಲ್ಲ ಅಲ್ವಾ? ನೀವು ನೋಡಿದೀರಾ? ಲಾಸ್ಟ್ ಏನ್ ತಗೊಂಡೆ ಅಂತ ಅದ್ ನಾನು ನೋಡಿಲ್ಲ. ಸೊ ಅದೇ ಇವಾಗ ನಂದು ಮತ್ತೆ ಮೋಹನ್ ನೋಡಿಲ್ಲ. ಅಂಡ್ ಮೇನ್ ಆಗಿ ಏನಪ್ಪಾ ಅಂದ್ರೆ ಪುನೀತ್ ಕೂಡ ನೋಡಿಲ್ಲ. ಸೊ ನಾನು ಏನ್ ತಗೊಂಡಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ಬೆಳ್ಳಿನಲ್ಲಿ ಏನ್ ಐಟಮ್ಸ್ ತಗೊಂಡಿದ್ದೀನಿ, ಯಾವ ತರ ಡಿಸೈನ್ ಏನೂ ಗೊತ್ತಿಲ್ಲ. ಸೊ ಪುನೀತ್ ರಿಯಾಕ್ಷನ್ ಮುಂದೆ ಬರುತ್ತೆ ನೋಡಿ. ಅಂಡ್ ಫಸ್ಟ್ ಇವರಿಬ್ರು ತೋರಿಸೋಣ. ಓಕೆ ಓಕೆ, 1 2 3 ಗೋ. ತಂದ್ಬಿಡ್ಬೇಕಂತ ನಮ್ಮಮ್ಮ. ಫಸ್ಟ್ ಕಾಣ್ತಿರೋದೇನೆ ದೀಪಾವಳಿ ಕಂಬ. ಚೆನ್ನಾಗಿದೆ. ಸ್ವಾಲ್ ಅದೊಂದು ಸ್ವಲ್ಪ ಬೇರೆ ತರ ಇತ್ತು. ಅದು ಬೇರೆ ತರ ಇತ್ತಲ್ಲ. ಅದೇ ನಾವು 2 ದಿವಸ ನೋಡಕ್ ಹೋಗಿದ್ದು. ಫಸ್ಟ್ ದಿವಸಕ್ಕೆ ನಾವು ಹೋಗಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಅವಾಗ ತಗೊಳಕ್ ಆಗಿರ್ಲಿಲ್ಲ. ಸೆಕೆಂಡ್ ದಿವಸನೂ ಹೋದ್ವಿ, ಅವತ್ತು ನಾನು ತಗೊಳ್ಳಿಲ್ಲ. 3ನೇ ದಿವಸಕ್ಕೆ ಹೋಗ್ಬಿಟ್ಟು ಫೈನಲಿ ತಗೊಂಡ್ ಬಂದಿದ್ದು. ಹೌದಾ? ಇಲ್ಲ, ಒಂದು ಬಿಚ್ಚು ಮಮ್ಮಿ ಹಂಗೆ ಊಟ ಮಾಡಮ್ಮಿ. ಸಿಂಬಶ್ ಇದು ಸೂಪರ್. ಇಲ್ಲಿ ಅಲ್ಲಿ ಚೆನ್ನಾಗಿದೆ. ಈ ಡಿಸೈನ್ ಇಷ್ಟ ಆಗಿದ್ದು. ಅಲ್ಲಿ ಬಾಟಮ್ ಅಲ್ಲಿ ನೋಡ್ತಿದ್ವಲ್ಲ, ಬಾಟಮ್ ಅಲ್ಲಿ ಇದೇ ತರ ಇರಲಿ ಅಂತ ನಾನು ಆಮೇಲೆ ಅನ್ಕೊಂಡೆ. ಏನ್ ಗೊತ್ತಾ, ಇದೆಲ್ಲ ನಮ್ ಹೇಳ್ಬೇಕಂದ್ರೆ ನಮ್ಮ ಅಕ್ಕನ ಅಚೀವ್ಮೆಂಟ್ಸ್. ಪ್ರತಿಯೊಂದು ಐಟಮ್ ಕೂಡ ನಮ್ಮ ಅಕ್ಕನ ಅಚೀವ್ಮೆಂಟ್ಸ್. ಅಂಡ್ ಯಾಕೆ ಅಂದ್ರೆ ಅವ್ರ ಪಾಪ ತುಂಬಾ ಕಷ್ಟ ಪಡ್ತಾಳೆ. ಬೆಳಗ್ಗೆಯಿಂದ ಸಂಜೆ ರಾತ್ರಿ ನಿದ್ದೆಗೆಟ್ಟು ಎಡಿಟಿಂಗ್ ಮಾಡಿ ಎಲ್ಲ ತುಂಬಾ ಎಫರ್ಟ್ ಹಾಕಿದಾಳೆ ಇದಕ್ಕೆಲ್ಲ. ಅದ್ರ ಜೊತೆಗೆ ಆಕ್ಚುಲಿ ಅವತ್ತು ನೀವು ಪ್ರೀವಿಯಸ್ ವ್ಲಾಗ್ ಅಲ್ಲಿ ನೋಡಿರ್ತೀರಾ, ಕುತ್ಕೊಂಡು ಉಂಡಿನೆಲ್ಲ ಜೊತೆಗೆಲ್ಲ ಎಣಿಸಿ ಅವಳು 1 ರೂಪಾಯಿನೂ ಕೂಡ ಹಾಕಿ ತಗೊಂಡಿದಂತ ವಸ್ತುಗಳಿದೆಲ್ಲ. ಹೌದು, ಅವನೊಂದು ತಗೊಂಡೋಗ್ಬಿಟ್ಟ. ಇದನ್ನ ನಾನು ತಗೊಳಕಿದ್ದಾಗ ಇದ್ದೆ. ಗಂಟೆ ಡಿಸೈನ್ ಪ್ಲೇನ್ ಆಗಿ ಚೆನ್ನಾಗಿದೆ. ಮೇಲ್ಗಡೆ ಚಕ್ರ ಡಿಸೈನ್ ಇದೆ, ಚೆನ್ನಾಗಿದೆ. ಇಲ್ಲ ಚಕ್ರ, ಚಕ್ರ, ಶಂಕು ಚಕ್ರ ಇದೆ. ಸೊ ಇದು ಬಂದು ನನ್ನ ಬೆಳ್ಳಿ ದೀಪಾವಳಿ ಕಂಬ. ಈ ಥರ ಹಂಸ ಇರುವಂಥದ್ದು, ಮತ್ತು ಸ್ವಲ್ಪ ಇದು ಎಣ್ಣೆ ಎಲ್ಲ ಬಿಡೋದಕ್ಕೆ ತುಂಬ ಚೆನ್ನಾಗಿ ಅಗಲವಾಗಿದೆ. ಎಣ್ಣೆ ಕೂಡ ಜಾಸ್ತಿ ಸೇರುತ್ತೆ, ದೀಪ ಚೆನ್ನಾಗಿ ಉರಿಯುತ್ತೆ. ಸೊ ಈ ರೀತಿಯಾಗಿದೆ. ಸೊ ಇದು ಬಂದು ಆಲ್ಮೋಸ್ಟ್ ಒಂದು 180 ಗ್ರಾಮ್ 180 ಗ್ರಾಮ್ ಅಷ್ಟು ಒಂದೊಂದು ಸಿಂಗಲ್ ದೀಪಾವಳಿ 185 186 ಆ ಥರ ಗ್ರಾಮ್ಸಲ್ಲಿದೆ. ಸೊ ಎರಡೂ ಸೇರಿ ಒಂದು 360 to 380 ಒಳಗಡೆ ಇದೆ. ತುಂಬಾ ಚೆನ್ನಾಗಿದೆ. ನನಗೆ ಆಸೆ ಇದ್ದಿದ್ದು ಒಂದೊಂದು ಅಟ್ಲೀಸ್ಟ್ ಅರ್ಧ kg ಅಥವಾ 1 kg ಅಷ್ಟು ದೀಪಾವಳಿ ಕಂಬ ತಗೊಳ್ಳೋದು. ಬಟ್ ಇವಾಗಿನ ಈ ಒಂದು ರೇಟಲ್ಲಿ ಇಷ್ಟು ತಗೊಳ್ಳೋದೇ ಹೆಚ್ಚು. ಸೊ ಇದನ್ನು ತಗೊಂಡ್ವಿ.
ಹಾಗೆ ನನ್ನ ಮಕ್ಕಳು ಕೂಡ ತುಂಬಾ ಅಳ್ತಾ ಇದ್ರು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಅವ್ರಿಗೆ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಮಖಾನನ ಮಾಡ್ತಾಯಿದ್ದೆ. ಅವ್ರಿಗೇನೆಲ್ಲ ಮಖಾನನ ಒಂದು ಸ್ವಲ್ಪ ರೋಸ್ಟ್ ಮಾಡಿಬಿಟ್ರೆ ಅದೇ ಇಷ್ಟಪಟ್ಟು ತಿಂತಾರೆ, ಸ್ವಲ್ಪ ಸಾಲ್ಟ್ ಹಾಕಿ ರೋಸ್ಟ್ ಮಾಡಬೇಕಷ್ಟೇ. ಸೊ ನಾನು ಅಗ್ಯಾರೋದು ಈ ಒಂದು ಏರ್ ಫ್ರೈಯರ್ನ ಯೂಸ್ ಮಾಡ್ತೀನಿ. ಇದರಲ್ಲಿ ಏನಪ್ಪ ಅಂದರೆ ರೋಸ್ಟಿಂಗ್ ಮಾಡೋದಾಗಲಿ ಅಥವಾ ಫ್ರೆಂಚ್ ಫ್ರೈಸ್ ಮಾಡೋದಾಗಲಿ ಅಥವಾ ಇನ್ನು ನಾವೇನಾದರೂ ಬೇರೆದೆಲ್ಲನೂ ಪ್ರತಿಯೊಂದೂ ಕೂಡ ಇದರಲ್ಲಿ ಮಾಡ್ಕೋಬೋದು. ನಾನಂತೂ ಈ ರೋಸ್ಟ್ ಮಾಡೋ ಕೆಲಸ ಎಲ್ಲ ಇವಾಗ ತವಾ ಮೇಲೆ ಮಾಡೋದೇ ಇಲ್ಲ. ಈ ಥರ ಏರ್ ಫ್ರೈರಲ್ಲಿ ಹಾಕಿಬಿಟ್ರೆ ತುಂಬಾ ಚೆನ್ನಾಗಿ ರೋಸ್ಟ್ ಆಗುತ್ತೆ, ನೋಡ್ಬೋದು ನೀವು. ಆ್ಯಂಡ್ ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ಮನೆಯಲ್ಲೇ ಮಾಡಿಕೊಡೋದ್ರಿಂದ ನೀವು ಕೂಡ ಇದನ್ನ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಇದ್ರದ್ದು ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಅಗ್ಯಾರೋದು ಈ ಒಂದು ಏರ್ ಫ್ರೈಯರ್. ಇವಾಗ ಗ್ಯಾಸ್ ಕಷ್ಟ ಇರೋದ್ರಿಂದ ಈ ಥರ ಎಲೆಕ್ಟ್ರಿಕ್ ಇದನ್ನು ಅಪ್ಲೈನ್ಸಸ್ನ ಯೂಸ್ ಮಾಡಿಕೊಂಡು ಎಲ್ಲ ಕೆಲಸನೂ ಮಾಡ್ಕೋಬೋದು. ಆಕ್ಚುಲಿ ಫಸ್ಟ್ ಡೇ ಹೋದಾಗ ನಾವು ಸ್ವಲ್ಪ ಬೇರೆ ಬೇರೆ ಡಿಸೈನ್ಸ್ ಸ್ವಲ್ಪ ಜಾಸ್ತಿ ಗ್ರಾಮ್ಸ್ ಎಲ್ಲ ನೋಡಿದ್ವಿ ದೀಪಾಲೆ ಕಂಬನ. ಬಟ್ ನನಗೆ ಪರ್ಸ್ನಲಿ ಹೇಳ್ತೀನಲ್ಲ, ಈ ದೀಪಾಲೆ ಕಂಬ ಬಂದು ತುಂಬಾ ಖುಷಿ ಇದೆ. ಬಟ್ ನಂಗೆ ಇಷ್ಟುದ್ದ ದೀಪಾಲೆ ಕಂಬ ತಗೋಬೇಕು, 1 kg ದೀಪಾಲೆ ಕಂಬ ತಗೋಬೇಕು, ಒಂದು ಬೆಳ್ಳಿದು ಅಂತ ಆಸೆ ಇದೆ, ಇನ್ನೂ ಇದೆ. ಆಸೆನ ನಾನು ಒಂದಲ್ಲ ಒಂದು ದಿವಸ ನೆರವೇರಿಸ್ತೀನಿ, ಡೆಫಿನೆಟ್ಲಿ ತಗೋತೀನಿ. ನೆಕ್ಸ್ಟ್ ಬಂದು ಏನಂತಾರಿನ ಪಂಚಪತ್ರೆ. ಸೊ ಪಂಚಪತ್ರೆ ಕೂಡ ತುಂಬಾ ಚೆನ್ನಾಗಿದೆ. ಇದರ ಅಗಲವಾಗಿ ಚೆನ್ನಾಗಿ ಕಾಣುತ್ತೆ. ಏನ್ ಗೊತ್ತಾ, ದೇವ್ರ ಮನೆಯಲ್ಲಿ ಕಡಿಮೆ ಸಾಮಾನು ಇದೆ, ಈ ತರ ದೊಡ್ಡದು ಇಟ್ರೆ ಅದ್ರದ್ದು ತುಂಬಾ ಚೆನ್ನಾಗಿ ಕಾಣುತ್ತೆ. ಪಂಚಪತ್ರೆಗೆ ಉದ್ದಾರಣೆ ಈ ತರ ತಗೊಂಡಿದ್ವಿ. ಏನಪ್ಪಾ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ನೋಡಿಲ್ಲ ನಾನು ಏನ್ ತಗೊಂಡೆ ಅಂತ ಡೀಟೇಲ್ ಆಗಿ ತೋರ್ಸಕ್ಕೆ ಆಗಿಲ್ಲ. ಸಿಂಬಾ ಸುಮ್ಮನಿರು. ಏನಂತಾರೆ ಸ್ಪೂನ್ಗೆ ಉದಾಹರಣೆ. ಈ ಉದಾಹರಣೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಡೀಟೇಲಿಂಗ್ ಚೆನ್ನಾಗಿದೆ. 2 ಆನೆ ಇದೆ, ಇಲ್ಲಿ ಒಂದು ಗದೆ ತರ ಇದೆ, ಫ್ಲವರ್ಸ್ ಇದೆ, ತುಂಬಾ ಚೆನ್ನಾಗಿದೆ ಕಡೆ. ಏನ್ ಗೊತ್ತಾ, ನಾನು ಪಂಚಪತ್ರೆ ಬಂದ್ಬಿಟ್ಟು ಪ್ಲೇನ್ ಸಿಲ್ವರ್ ಅಲ್ಲಿ ತಗೊಂಡಿರೋದು, ಉದಾಹರಣೆ ಬಂದ್ಬಿಟ್ಟು ಆಂಟಿಕಲ್. ಬಟ್ ಆಕ್ಚುಲಿ ಅದು ಕಾಂಬಿನೇಷನ್ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ತಗೊಂಡೆ. ನಮ್ಮ ಅಕ್ಕ ತಗೊಂಡಿದಂತ ಎಷ್ಟು ವೇಟ್ ಐತಿ, ಇದು ಸಕ್ಕತ್ತಾಗಿದೆ. ಇದು ನೋಡಕ್ಕೆ ಲಕ್ಷ್ಮಿ ಸುಂದರವಾಗಿದೆ ಅಂದ್ರೆ ಬಾಮ ಇಲ್ಲಿ. ಇದ್ರ ಡೀಟೇಲಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ನೋಡಿದ್ರೆ ಒಂದೇ ಹಾಳು ಬರುತ್ತೆ. ಕಮಲದ ಆನೆ 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 ಇಲ್ಲಿ ಒಂದು ಆನೆ ತೋರಿಸ್ತೀನಿ ನೋಡಿ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಕಣಕ್ಕ, ನೋಡಿರ್ಲಿಲ್ಲ ಆಕ್ಚುಲಿ. ಚೆನ್ನಾಗಿದೆಯಾ? ಇದು 440 ಗ್ರಾಮ್. ಸೊ ನೆಕ್ಸ್ಟ್ ಬಂದು ಸಾಲಿಡ್ ಆಗಿದೆ, ಫುಲ್ ಸಾಲಿಡ್. ಸೊ ನೆಕ್ಸ್ಟ್ ಬಂದು ಅರ್ಶಿನ ಕುಂಕುಮ ಬಣ್ಣಿ. ಹಿಂಗೆ ನೋಡ್ಬೋದು ಆಕ್ಚುಲಿ ಅರ್ಶಿನ ಕುಂಕುಮ ಬಣ್ಣಿನ ಚೆನ್ನಾಗಿದೆ. ಇದನ್ನು ಓಪನ್ ಮಾಡಿದ್ದಾರೆ, ಇದು ಓಪನ್ ಮಾಡಿ ತೋರಿಸಲೇಬೇಕು. ಓಪನ್ ಮಾಡಿ ಮಾಡ್ತೀನಿ, ಓಪನ್ ಆಯ್ತಾ ಇಲ್ಲ. ಹಾಗೂ ಇದು ಬಂದು ಬೆಳ್ಳಿದು ಅರ್ಶಿನ ಕುಂಕುಮ ಬಟ್ಲು. ಸೊ ಇದು ಆಲ್ಮೋಸ್ಟ್ ಒಂದು 100 ಗ್ರಾಮ್ ಅಷ್ಟು ಅರ್ಶಿನ ಹಿಡಿಯುತ್ತೆ, ಆ ಥರ ಒಂದು ಬಟ್ಲು. ಆ್ಯಂಡ್ ಇದು ಬಂದು ಒಂದೊಂದು ಬಟ್ಲು ಆಲ್ಮೋಸ್ಟ್ ನನಗೆ 65 ಗ್ರಾಮ್ಸ್ ಹತ್ತಿರ ಇದೆ. 65 ಗ್ರಾಮ್ 64 ಗ್ರಾಮ್ಸ್ ಎರಡೂ ಸೇರಿ ಒಂದು 120 ಗ್ರಾಮ್ಸ್ ಇದೆ. ಸೊ ನೆಕ್ಸ್ಟ್ ಬಂದು ಅರ್ಶಿನ ಕುಂಕುಮ ಬಡ್ಡಿ ನೋಡ್ಬೋದು, ಚೆನ್ನಾಗಿ ಅಗ್ಗಳವಾಗಿ ಹಿಂಗೆ ಚೆನ್ನಾಗಿ ತಗೊಂಡು ಹಿಂಗೆ ಹಾಕೋಬಹುದು. ಚೆನ್ನಾಗಿದೆ, ನೋಡ್ಬೋಣ. ಚೆನ್ನಾಗಿದೆ, ಕರೆಕ್ಟ್ ಆಗಿದೆ. ಈ 2 ಇದೆಯಲ್ಲ, ಸೇಮ್ ಇದೆ, ಅರ್ಶಿನ ಮತ್ತೆ ಕುಂಕುಮ. ಇನ್ನೊಂದು ಅಕ್ಷತೆ ಕಾಳಿಗೆ ಒಂದು ತಗೋಬೇಕಿಲ್ಲ, ಅಕ್ಷತೆ ತಗೊಂಡ್ವಿ, ಆಮೇಲೆ ಶಾರ್ಟೇಜ್ ಆಯ್ತು ದುಡ್ಡು ಅಂತ ಹೇಳ್ಬಿಟ್ಟು ಇಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಲಕ್ಷ್ಮಿ, ಲಕ್ಷ್ಮಿ ವಿಗ್ರಹ. ಇದು ಡೈಲಿ ಇಡೋದಕ್ಕಲ್ಲ, ಇದು ಬಂದು 99% ಪ್ಯೂರ್ ಸಿಲ್ವರ್. ಇವಾಗ ಇದಕ್ಕೆಲ್ಲ ಬಂದು 92% ಸಿಲ್ವರ್ ಮಾತ್ರ. ಇದು ಬಂದು 99% ಸಿಲ್ವರ್, ಅದಕ್ಕೆ ಸ್ವಲ್ಪ ಲೈಟ್ ವೇಟ್ ಆ ಥರ ಇದೆ. ಬಟ್ ನನಗೆ ದೊಡ್ಡದು ಬೇಕು, ಅದಕ್ಕೆ ಇವಾಗ ತುಂಬಾ ಕಲೆಕ್ಷನ್ಸ್ ಬಂದಿದೆ. ಹೌದು, ಇದು ತುಂಬಾ ಕಲೆಕ್ಷನ್ಸ್ ಇದೆ. ಲಕ್ಷ್ಮಿ ಹೆಂಗ್ ಕೂತಿರೋದು, ಆಮೇಲೆ ತುಂಬಾ ಚೆನ್ನಾಗಿದೆ. ಮತ್ತೆ ಕಾಲ್ ಮೇಲೆ ಹಿಂಗೆ ಒಂದ್ ಕಾಲ್ ಹಿಂಗೆ ಒಂದ್ ಕಾಲ್ ಹಿಂಗೆ, ಅದು ಹಂಗೂ ಕೂತಿದೆ, ತುಂಬಾ ಚೆನ್ನಾಗೈತೆ. ಇದೇ ತರ ಗಣೇಶನ ಒಂದು 99% ಸಿಲ್ವರ್ದೇ ಗಣೇಶನ ಒಂದು ಇಡ್ಸಿದ್ದೀವಿ. ಅದು ಗಣೇಶ ತಗೊಂಡ್ರೆ ಸರಸ್ವತಿ ತಗೊಂಡ್ಬೋದು. ಗಣೇಶ ಸರಸ್ವತಿ ಲಕ್ಷ್ಮಿ ಸ್ವಲ್ಪ ಇವಾಗ ಗಣೇಶ ತಗೊಳ್ಳೋಷ್ಟು ದುಡ್ಡು ಅಡ್ಜಸ್ಟ್ ಮಾಡ್ತೀನಿ. ಚೆನ್ನಾಗಿದೆ ಕಣ, ಪ್ರತಿಯೊಂದು ಐಟಮು ತುಂಬಾ ಚೆನ್ನಾಗಿದೆ. ಡೀಟೇಲಿಂಗ್ ಇಂದ ಹಿಡಿದು ಚೆನ್ನಾಗಿದೆ. ಯಾರೋ ನೋಡ್ತೀವಿ ಗೃಹಪ್ರವೇಶಕ್ಕೆ ಏನಾದ್ರು ಪ್ಲಾನ್ ಮಾಡ್ತಾರೆ ಗಿಫ್ಟ್ ನೋಡಿ, ಐಡಿಯಾ. ಆಕ್ಚುಲಿ
ಇದು ನೋಡು ಇದು ಇದು ಅದು ನಾನು ಇದು ತಗೊಂಡು ಚೆನ್ನಾಗಿದೆ ಅಂತ ಹೇಳ್ತಿದ್ದೆ ಇವಾಗ. ಉದ್ದಾರಣೆ ಬಿಚ್ಚಿ ಚೆನ್ನಾಗಿದೆ. ಉದ್ದಾರಣೆ ಬಿಚ್ಚಕೈತಲ್ಲ ಕಡೆ ಇಷ್ಟೆಲ್ಲ ತಗೊಂಡಿದ್ದು ನನ್ನ ಮಮ್ಮಿ. ಈಗ ಕೈ ಇಟ್ಕೊಂಡಿಲ್ವಾ? ಸೂಪರ್ ಆಗಿದೆ. ದೀಪ ಮಾತ್ರ ಆಕ್ಚುಲಿ ನಾನು ಈ ಕಾಮಾಕ್ಷಿ ದೀಪ ತಗೋತಾ ಇರಲಿಲ್ಲ ಇದನ್ನ. ನಾನು ಇನ್ನೊಂದು ಸ್ವಲ್ಪ ಕಡಿಮೆ ಇದ್ದು ಅಥವಾ ಬೇರೆ ತಗೊಳ್ಳೋದು ಅಂತಾನೆ ಅನ್ಕೊಂಡೆ. ಆಮೇಲೆ ಅರುಣು ಬೇಡ ಸಿಸ್ಟರ್ ಇದನ್ನೇ ತಗೊಳ್ಳಿ, ತುಂಬಾ ಚೆನ್ನಾಗಿದೆ ಸಿಸ್ಟರ್ ಇದನ್ನೇ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅರುಣ್ ಆಕ್ಚುಲಿ ತುಂಬಾ ಇದು ಮಾಡಿದ್ರು, ತಗೊಳ್ಳಿ ತುಂಬಾ ಚೆನ್ನಾಗಿದೆ ಅಂತ. ಆಮೇಲೆ ಇದನ್ನೇ ತಗೊಂಡು ಗೋಲ್ಡ್ ಮತ್ತೆ ಸಿಲ್ವರ್ ಎಷ್ಟೇ ಇನ್ವೆಸ್ಟ್ ಮಾಡೋದು ಹೌದು ಪರವಾಗಿಲ್ಲ ಏನು ನನ್ ಗೊತ್ತು ನೀವು ಟ್ಯಾಬ್ಲೆಟ್ ತಗೊಂಡಿಲ್ಲ ಕೇಳಿಸ್ಕೊಂಡಿಲ್ಲ ಬಟ್ ಆಯ್ತು. ನಮ್ಮ ಅಕ್ಕ 7th ಸೆನ್ಸ್ ಇದೆ. ನಮ್ಮ ಅಕ್ಕ ದೊಡ್ಡ ನನ್ನ ಆಸ್ತಿ ಗೈಸ್, ನನ್ನ ಆಸ್ತಿ, ನನ್ನ ಲಕ್ಷ್ಮಿ ಇದು. ಓಕೆ, ಸೊ ಇವಾಗ ನಮ್ಮ ಮೈಥುನ ಮತ್ತೆ ನಮ್ಮ ತಂಗಿಯವರಿಗೆ ಇನ್ನೊಂದೇನೋ ತೋರಿಸುವಂತ ಸಮಯ ಬಂದಾಗಿದೆ. ಮೂರ ಎತ್ಕೊಂಬೋಣ ಕಡೆ ಯವ್ವ. ವಾವ್, ಹಸುಕರು ಹಸುಕರು ಹಸುಕರು. ಹಿಂತಿರ್ಸು. ಅಯ್ಯೋ ಹಿಂಗೆ ಚೆನ್ನಾಗಿದೆ, ಸಕ್ಕದಾಗಿದೆ ಕಣ. ಆಕ್ಚುಲಿ 8 kg ಅಂತಾರೆ, ಬಟ್ ತುಂಬಾ ವೇಟ್ ಫೀಲ್ ಆಗುತ್ತಲ್ವಾ ಒಮ್ಮೆ? ನಾವು ವೇಟ್ ಚೆಕ್ ಮಾಡಿಲ್ಲ ಅನ್ಸುತ್ತೆ ಮಮ್ಮಿ. ಅವತ್ತು ಮಾಡಿದ್ರ ನಾವು ವೇಟ್ ಚೆಕ್ ಮಾಡಿಲ್ಲ. ಹಸು ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಹಸು ಏನಚ್ಚು? ಅವತ್ತು ವೇಟ್ ಚೆಕ್ ಮಾಡಿಲ್ಲ. ಇಲ್ಲಿ ಬೆಲ್ಲು ಬಂದೈತೆ. ಬೆಲ್ ಕೊಟ್ಟು ಸೇಮ್ ಟು ಸೇಮ್ ಕಡೆ ಒಂಚೂರು ದೊಡ್ಡದು ಮತ್ತೆ ಬೆಲ್ಲು ಮತ್ತೆ ಬಿಂದಿಗೆ ಐತೆ. ಇಲ್ಲಿ ಓಂ ಬರ್ದವ್ರೆ, ಬೆಲ್ಲಿದೆ, ಲಕ್ಷ್ಮಿ ಇದೆ. ಈ ಮುಂದೆ ಲಕ್ಷ್ಮಿ, ಹಿಂದೆ ಗಣೇಶ. ಓ ಗಣೇಶ ಐತೆ ಅಲ್ಲಿ. ಮುಂದೆ ಲಕ್ಷ್ಮಿ ಹಿಂದೆ ಗಣೇಶ. ದೋಸೆ ನೋಡ್ತೀಯ ಅಂತ ಬೇರೆ ಕೇಳಿ. ಅಯ್ಯೋ ಆಯ್ತಲ್ಲ ಕಣೆ. ವೆಯ್ಟ್ ಇದೆ, ಹೌದು ವೇಟ್ ಇದೆ. ಸರಿಯಾಗಿದೆ. ಇದೆ ಒಂದು 8 ರಿಂದ 9 kg ಇದೆ. ಜಾಸ್ತಿನೇ ಇರ್ಬೇಕು ಕಣೆ. ಎತ್ತಕೈತಲ್ಲ ಅಂದ್ರೆ ಅಷ್ಟಿದೆ ಕಣೆ. ನೈಸ್, ಚೆನ್ನಾಗಿದೆ. ಆಕ್ಚುಲಿ ಇದು ದೇವ್ರ ಮನೆ ಇದೆಯಲ್ಲ, ಎಕ್ಸಾಕ್ಟ್ಲಿ ದೇವ್ರ ಮನೆ ಪಕ್ಕ ಇಡುವಲ್ಲಿ. ಬೆಲ್ಲಿ ಇದೆ, sound ಬರುತ್ತಾ? ಓ ಗಂಟೆ ಇದೆ ಇಲ್ಲಿ. ಹಾ, ಗಂಟೆ. ನನ್ಗೆ ಇನ್ನೂ ದೊಡ್ಡ ತಗೋಬೇಕು ಅಂತ ಆಸೆ ಇದೆ. 12 ಚೆನ್ನಾಗಿದೆ. kg ಬರುತ್ತೆ, ಇನ್ನೊಂಚೂರು ದೊಡ್ಡದು. ಹಂಗ್ ಎಷ್ಟಿರುತ್ತೆ? ಎಷ್ಟಿರುತ್ತೆ ಹಂಗ್ ತಗೋಬೇಕು ಅಂತ ಆಸೆ ಇತ್ತು, ಬಟ್ ಅವ್ರ ಹತ್ರ 12 kg ಇರಲಿಲ್ಲ ಅನ್ಫಾರ್ಚುನೇಟ್ಲಿ. ಬೇಡ ಅಲ್ಲಿ ನೋಡ್ಬೇಕಿತ್ತು. ಅವ್ರ ಅಂಗಡಿ ಒಬ್ರೆ ಮಾತ್ರ ಕಡಿಮೆ ಕೊಡ್ತಾ ಇರೋದು, ಬೇರೆ ಎಲ್ಲ ಇಲ್ಲ, ಇದನ್ನ ಈ ತುಂಬಾ ಸೈಜ್ ಜಾಸ್ತಿ ಆಕ್ಚುಲಿ ಕೊಡ್ತಾ ಕರೆಕ್ಟ್ ಇರೋದು. ಆಗಿದೆ. ಚೆನ್ನಾಗಿದ್ಯಾ? ಇಟ್ಕೊಳ್ತೀಯಾ? ಕೆಳಗಡೆ ಇಡಿಸೋದಿಕ್ಕೆ ಕೆಳಗಡೆ ಇಡು. ಮತ್ತೆ ಹೋಗಲ್ಲಿ ಇಡು. ಇಲ್ಲಿ ಪರವಾಗಿಲ್ಲ. ಏನಿ ಯವ್ವ, ಓ, ಹಸುಕರು ತಗೋ ಬರ್ತಾ ಇದೀನಿ ಅಂತ ಗೊತ್ತಿತ್ತು, ಬಟ್ ಇದು ಗೆಸ್ ಮಾಡಿರಲ್ಲ. ನನ್ಗೆ ಗೊತ್ತಾ ಇದು, ನಾನು ನೋಡಿದ್ದೀರಾ? ಇದನ್ನು ವೇಟೆ ಐತೆ. ಇದು ನಿನಗೋಸ್ಕರ ಗಿಫ್ಟ್ ಕಣೆ, ಅಡ್ವಾನ್ಸ್ ಗಿಫ್ಟ್. ಏನ್ ನಂದಿಗಿಂದ ತಂದಿಲ್ಲ ಮನೇಲಿರೋದು ಎದುರುಗಡೆ. ಲೆಟ್ ಮಿ ಟೇಕ್ ಅ ಗೆಸ್. ಏನ್ ದೇವ್ರ ಮನೆ ಇದೆ ಇದು? ಹೌದು ಹೌದು ಕಣ್, ಅದೊಂದು ಹಿಂಟು. ದೇವ್ರ ಮನೆ, ದೇವ್ರ ಮನೆ ಐಟಮ್ ನನಗೆ ಕರೆಕ್ಟಾ? ಇಲ್ಲ. ಇಲ್ಲ. ಶಿವಂದ ನಾಟ್ ಎಕ್ಸಾಕ್ಟ್ಲಿ. ನೋಡಿ exact. ನಾನು ಉಲ್ಟಾ ತೆಗಿತೇನೆ. ಗೆಸ್ ಅದು ಓಪನ್ ಮಾಡೋ ತನಕ ಗೆಸ್ ಮಾಡಿ. ತಲೆ ಓಡ್ತಾ ಇದೆ. ದೀಪ ಏನಿರುತ್ತೆ? hanging ದೀಪ ಏನೋ ತಂದಿಲ್ಲ. ಯು ಆರ್ ನಿಯರ್ ಬೈ. ನಿಯರ್ ಬೈ. ಹ್ಯಾಂಗಿಂಗ್ ದೀಪ. ಆಗ ಇದು ಕಾಮಾಕ್ಷಿ ದೀಪಾವಳಿ ಕಂಬ. ಎಸ್. ದೀಪಾವಳಿ ಕಂಬ ಅಲ್ಲ? ಇವಾಗ ಸರಿಯಾಗಿ ಗೆಸ್ ಮಾಡ್ತಾರೆ, ಇವಾಗ ಅದ್ ನಿನ್ಗೇನೆ. ಯಾರು ಸರಿಯಾಗಿ ಗೆಸ್ ಮಾಡ್ತಿರೋದು ಅವ್ರಿಗೆ. ಏನೇ ತಾಯಿ ಪುಣ್ಯಾತ್ಗಿತ್ತಿ. ದೀಪನ? ಓ, ದೊಡ್ಡ ದೀಪ. ಅದು ಹೇಳ್ತೀರಲ್ಲ ಇಷ್ಟು ದೊಡ್ಡದು ಬೇಕು ಅಂತ ತಗೋಬೇಕು ತಾನೆ, ಸ್ವಾನ್ ತಗೊಂಡಿದ್ದೆ ತಾನೆ ಬೆಳ್ಳಿದ್ದು. ಪೀಕಾಗೆ ಸಿಕ್ಕಿಲ್ಲ ಕಣೆ. ಚೆನ್ನಾಗಿದೆ ಸ್ವಾನ್. ಇರು ನಾನು ಒಂದು ಹಾಕ್ಬಿಡ್ತೀನಿ. ಇದೇನ್ ದುಡ್ಡು? ಅದು ಇತ್ತಾಳೆದ ಇದು? ಇತ್ತಾಳೆ. ಇತ್ತಾಳೆದು. ಅವ್ರಿಗೆ ಪೀಕಾಕ್ ಮತ್ತೆ ಸ್ವ್ಯಾಂಗ್ ಡಿಫ್ರೆನ್ಸ್ ಗೊತ್ತಿಲ್ಲ ಕಣೆ. ಇದೇ ಪೀಕಾಕ್ ಅಂತವ್ರೆ. ಹೌದಾ? ಹಾ, ಇದು ಪ್ಲಾನ್. ನೀ ತಗೊಳ್ಳುವ ಹಿಂಗೆ. ನನ್ ನೆಕ್ಸ್ಟ್ ನಾನು ಹೇಳ್ದೆ ಹಬ್ಬಕ್ಕೆ ಎಷ್ಟು ತಗೋತೀನಿ. ರೂಪಾಯಿ ಇದು? 5.5 ಇರ್ಬೇಕೇನಪ್ಪ. 6.5. 6.5. ನಾನು 3,000 ಅನ್ಕೊತೀನಿ. ದೊಡ್ಡದು. ಜರ್ಕೊಳ ತಲೆ ಮೇಲೆ ಹಿಂಗ್ ಬಿಡ್ತೀನಿ. ವೇಟ್ ಇದೆ ವೇಟ್ ಇದೆ. ಇದೇ ವೇಟ್. ಲಡ್ಡು ಈ ಕಡೆ ಬಾಮ್ಮ. ಅದು ಹುಳ್ಳಿ ಲಡ್ಡು ಹುಷಾರು ನಂದು. ಹಾಳು ಮೈ ವಿಡಿಯೋ. ಲಡ್ಡು ಪ್ಲೀಸ್. ಇದನ್ಸುತ್ತೆ ಇಬ್ರು ಹುಷಾರಾಗಿ ಇಟ್ಕೊಳ್ಳಿ, ಕೆಳಗಡೆ ಇಟ್ಕೊಳ್ಳಿ. ಅದು ಅದಲ್ಲ. ಹಾ, ತುಂಬಾ ಇನ್ನೊಂದು ಇದೆಯೋ ಇದು? ಇದು ಸ್ವ್ಯಾನ್. ಹಿಂಗೆ
ಇಲ್ಲಿ ಹಿಂಗೆ. ಅರೆ ನಂಗೆ ಏನು ಗೊತ್ತಾ, ನಂಗೆ ದೀಪಾವಳಿ ಕಂಬ ತೊಳಿಬೇಕು ಅಂದ್ರೆ ನಂಗೆ ಇಷ್ಟನೇ ಆಗಲ್ಲ. ಅಯ್ಯೋ Honestly. ನಾನಂತೂ ಆ ಬೆಳ್ಳಿದ್ ಹೆಂಗ್ ಬೇಕಂತ ತೊಳೆದ್ಬಿಟ್ಟು ಅಂತ ಇದು ತೊಗೊಳ್ಳಿ ಬಿಚ್ಬೋದು. ಕಬಡ್ಡಿ ಅವರೇ ಕೊಟ್ಬಿಟ್ಟೆ. ಅದನ್ನು ಬಿಚ್ಬೋದಾ? ಇದನ್ನು ಬಿಚ್ಬೋದು. ಇದು ಬೇಕಂದ್ರೆ ಇಟ್ಕೊಬೋದು, ಇಲ್ಲಾಂದ್ರೆ ಹೈಟ್ ಮಾಡ್ಬೋದು. ಸೊ ಚಿಕ್ಕದು ಮಾಡ್ಕೊಬೋದು, ದೊಡ್ಡದು ದೊಡ್ಡದು ಮಾಡ್ಕೋಬಹುದು. ಚೆನ್ನಾಗಿ ಈ ಹೆಜ್ಜೆ ಅಷ್ಟೇ ಪಕ್ಕ ಇಟ್ಕೊಳ್ಳಿ. ಬೀಳಲ್ಲ ಬಿಡೆ. ಪರ್ಫೆಕ್ಟ್ ಐತ್ ಕಡೆ. ಇಷ್ಟು ಬೆಳ್ಳಿ ಬಂದ್ಬಿಟ್ರೆ ಚೆನ್ನಾಗಿದೆ, ಹೇಗಿದೆ? ಸಾಕಾಗಿದೆ. ಚೆನ್ನಾಗಿದೆಯಾ? ನಂಗೆ ಈ ತರ ನನ್ಗೆ ಇತ್ತಾಳದೇ ಆಗ್ಲಿ ಈ ತರ ದೊಡ್ಡದಿರ್ಬೇಕು ಅಂತ ಆಸೆ ಇದ್ದಿದ್ದು. ತುಂಬಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗ್ಬಿಟ್ಟು ತಗೊಂಡಿದ್ದು ನಾನು. ಆಕ್ಚುಲಿ ಹಿತ್ತಾಳೆದೇ ಸಾಕು, ಯಾಕಂದ್ರೆ ಇದು ಎಲ್ಲಾ ಒಕೇಶನ್ ಏನ್ ಯೂಸ್ ಮಾಡೋದು, ಯಾವ್ದಾದ್ರು ಪೂಜೆಗೆ ಅದಕ್ಕೆ ಇದಕ್ಕೆ ಯೂಸ್ ಮಾಡೋದು. ವರಮಹಾಲಕ್ಷ್ಮಿ ಪಕ್ಕ ಯೂಸ್ ಮಾಡ್ತೀವಿ. ಹಾ. ಅದಾದ್ಮೇಲೆ ಗಣೇಶ ಹಬ್ಬಕ್ಕೆ ಬೈ ಚಾನ್ಸ್ ಹಿಂಗೆ ದೇವ್ರ ಮುಂದೆ ಇಡೋದಕ್ಕೆ ಆ ಹೈಟ್ ಇದೆ, ಸೈಡ್ ಟೇಬಲ್ ಪಕ್ಕ ಇಡೋದಕ್ಕೆ ಸಕಲಾಗಿರುತ್ತೆ. ನಾನು ಇದನ್ನ ಆಮೇಲೆ ತಗೋಬೋದಾಗಿತ್ತು, ಅಂದ್ರೆ ತುಂಬಾ ಕಾಸ್ಟ್ ಇತ್ತು. ಓಕೆ ಆಮೇಲೆ ತಗೊಂಡ್ಬಿಡೋಣ ಬಿಡು ಅಂತ, ಬಿಕಾಸ್ ಇವಾಗ ತುಂಬಾ ಬಜೆಟ್ ಟೈಟ್ ಆಗಿದ್ದೀನಲ್ಲ ಅಂತ. ಆಮೇಲೆ ನಂಗೆ ಅನ್ಸ್ತು ನಮ್ಮನೆ ಪೂಜೆ, ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ, ಅದಕ್ಕೆ ನಾನು ಅದಕ್ಕೆ ತಗೊಂಡಿಲ್ಲ ಅಂದ್ರೆ ಬೇರೆ ಇನ್ನೇಂದಕ್ಕೆ ತಗೊಳ್ಳಿ ಅಂತ ಅನ್ಕೊಂಡು ತಗೊಂಡೆ. ಆಕ್ಚುಲಿ ಈ ತರ ಎರಡೆರಡು ಜೋಡಿ ತಗೋ. ಇನ್ಮೇಲೆ ಏನ್ ತಗೋತೀಯ? ಒಬ್ಬನ್ ಮಗ ಹಾಕಿದೆ ಇನ್ನೊಬ್ಬ ಮಗ ನಿನ್ ದತ್ತು ತಗೊಂಡು ಹೋಗ್ತಾ ಇದೆಯಲ್ಲ. ಕೊಟ್ಬಿಡು ನಮ್ಗೆ ಲಕ್ಷ ಸಾಕು ನಮ್ಗೆ. ಮೋನ ಅದಕ್ಕೆ ಹೇಳ್ತಿರೋದು, ಯಾರು ಒಬ್ರು ತಗೊಂಡ್ಬಿಡು ಸಾಕು, ಇವರೆಲ್ಲ ಸಾಕಿ ಬೆಳೆಸಿದಾರೆ, ನಾವ್ ಇನ್ನ ಮುಂದೆ ಸಾಕೊಳ್ಳೋಣ. ಚಿಕ್ಕ From scratch ಇಂದ ಮಕ್ಕಳು ತಲೆ ಕೆಟ್ಟೋಗ್ಬೇಕು. ಅದೇ ಫ್ರಮ್ ಸ್ಕ್ರಾಚ್ ಇಂದ ನಮಗ್ ಬೇಡ. ಅಲ್ಲಾಡ್ತಿದೆ ಅಲ್ವಾ? ಇಲ್ಲ ಅದು ಟೈಲ್ಸ್ ನಾವು ಅಲ್ಲಿ ಕರೆಕ್ಟ್ ಆಗಿ ನೋಡ್ಲೂ ಇಲ್ಲ ಕಣೆ, ಅಷ್ಟು ಟೈಮು ಸಾಲಿಲ್ಲ ನಮ್ಗೆ. ಕಾಣಕ ಮೂಮೆಂಟ್ ಅಲ್ಲಿ ಇನ್ನೇನು ಸ್ವಲ್ಪ ನಮ್ಮನೆ ಇದು ಅದು ಹೆಚ್ಚು ಕಮ್ಮಿ ಇರುತ್ತೆ ಅದು ಫಿನಿಶಿಂಗ್. ನೀವು ಹೆಂಗಿದೆ ಇದು ಅಕ್ಕಿ ಮೇಲೆ ಇಡೋದಲ್ಲ, ಅಕ್ಕಿ ಮೇಲೆ ಇಡಲ್ಲ, ಹಂಗೆ ಇಡೋದು. ಪ್ಲೇಟ್ ಅಲ್ಲಿ plate ಅಲ್ಲಿ ಇರ್ತೀವಿ. ಪ್ಲೇಟ್ ಅಲ್ಲಿ ಇದು ಪೆನ್ಸಿಲ್ 2 ಪ್ಲೇಟ್ ತಗೋಬೇಕು. ತಗೋತೀವಿ. ಏನು 300 ಡಿಮಾರ್ಟ್ ಅಲ್ಲಿ ಸಿಗುತ್ತೆ, ಹೋಗ್ತವೆ. ಚೆನ್ನಾಗಿದೆ ಕಣೆ, ಇದು ಬ್ಯೂಟಿಫುಲ್ ಆಗಿದೆ. ಆಕ್ಚುಲಿ ಎಲ್ಲದಕ್ಕಿಂತ ನಂಗೆ ಇದು ಮತ್ತೆ ದೀಪ ಇಷ್ಟ ಆಯ್ತು. ಇದು ಕಾಮಾಕ್ಷಿ ದೀಪ ತುಂಬಾ ಸೊ ಚೆನ್ನಾಗಿ. ಸಿಲ್ವರ್ ಅಲ್ಲಿ ನನ್ನ ತಂಗಿಗೆ ಕಾಮಾಕ್ಷಿ ದೀಪ ಇಷ್ಟ ಆಯ್ತು, ಹಿತ್ತಾಳೆದಲ್ಲಿ ಕಂಚಿನ ಈ ಒಂದು ದೀಪಾವಳಿ ಕಂಬ ಇಷ್ಟ ಆಯ್ತು. ಹಿತ್ತಾಳೆ ಮತ್ತೆಲ್ಲ ಹೆಂಗೆ ಕ್ಲೀನಾಗಿ ಪ್ಯಾಕ್ ಮಾಡಿ ಅದು ಹೆಂಗೆ ತಗೋಬೇಕು ಸಾಮಾನು. ತಗೊಂಡಿದ್ದೀರಾ ಮೇ ವೈಟ್ ಸಿಮಾ ಡೋರ್ ಹಾಕು ಮಗ್ನೆ. ಸೊ ಈ ಒಂದು ಐಟಮ್ಸ್ ಆಕ್ಚುಲಿ ಬಂದಾಗಿಂದ ಓಪನೇ ಆಗಿಲ್ಲ. ಇವಾಗ ತೋರ್ಸೋಣ, ಜೋರಾಗಿ ತಗೊಂಡಿದ್ದಾರೆ ಶಾಪಿಂಗ್ ಎಲ್ಲ ಮಾಡಿ. ಒಂದೊಂದಾಗಿ ತಗೊಂಡ್ ಬರ್ತಾ ಇದ್ರೆ ಒಂದ್ ಮೋರ್ ಒನ್ ಮೋರ್ ಅಂತ. ಏನ್ ಗೊತ್ತಾ, ಮನೆ ಗೃಹ ಪ್ರವೇಶ ಅಂತ ಹೇಳ್ಬಿಟ್ಟು ಕಂಚು ತಗೊಂಡಾಯ್ತು, ಹಿತ್ತಾಳೆ ತಗೊಂಡಾಯ್ತು, ಬೆಳ್ಳಿ ತಗೊಂಡಾಯ್ತು, ಗೋಲ್ಡ್ ಅಂತ ತಗೊಳ್ಳಿಲ್ಲ ಕಣವಿ. ಎದ್ ಬರ್ತಾರೆ ಇವಾಗ. ಅದಕ್ಕೆ ಹೇಳಿದೆ ಹೆಣ್ಮಕ್ಳಿಗೆ ಎಷ್ಟಿದ್ರು ಆಸೆ ತಪ್ಪದು ಅಂತ. ನನ್ನ ನೋಡೇ ಹೇಳ್ತಾರೆ ಅನ್ಕೋತೀನಿ. ಇದನ್ನ ಗಂಡ್ ಮಕ್ಳು ಹೇಳ್ತಾ ಇಲ್ಲ, ಹೆಣ್ಮಕ್ಳು ಹೇಳ್ತಾ ಇರೋದು. ಚೆನ್ನಾಗಿದೆ. ಹಾಲು ಉಗ್ಸಕ್ಕೆ ಹಾಲುಕ್ಸಕ್ಕೆ ಬಂದ್ರ ರೀ. ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಇದು ಬಿದ್ದೋಗುತ್ತೆ ಅಂತ ಹೇಳ್ತೀನಿ. ಸಿಂಬಾ ಹೊರಗಡೆ ಲಡ್ಡು. ಹೊರಗಡೆ ಸಿಲ್ವರ್ ಚೂರು ಸೆಟ್ಟಾದಂಗೆ ಆಗುತ್ತಪ್ಪ. ನೀವು ನೋಡ್ತಾ ಇದೀವಿ. ಅದು ಇಲ್ಲಿ ಅಲ್ಲಿ ಕರೆಕ್ಟ್ ಆಗಿ ಇಟ್ಕೊಳ್ಳೋದಲ್ವಾ? ಇಲ್ಲಿ ಫಿನಿಶಿಂಗ್ ಒಂದ್ ಸ್ವಲ್ಪ ಇದೆ. ಹೀಗೆ ಎಲ್ಲಿ ಮಡಗಿದೆ ನಿಂದ ಐಟಮ್ಸ್ ಎಲ್ಲ? ಹಂಗೆ ಮೇಲೆ ಇದೆ. ಯಾವ್ದು ಐಟಮ್ ನೀವು ತಗೊಂಡ್ಬೇಕಾದ್ರೆ ಹಿಂಗೆ ಇತ್ತ ಅಥವಾ ಇಲ್ಲಪ್ಪ. ನಿನ್ ಪಾತ್ರೆ ಅಂಗಡಿ ಹೋದ್ರೆ straight ಮಾಡ್ಕೊಡ್ತಾರೆ. ಇಲ್ಲ ಹೆಂಗಾಗುತ್ತೆ? ನೀನ್ ಪಾತ್ರೆ ಅಂಗಡಿ ಆಗ್ತಾ ಹೋದ್ರೆ ಇದೆಯಾ? ಆಗುತ್ತೆ ಬಟ್ ಅದೇ ವೆಯ್ಟ್ ನಂದಿನ್ ಏನಾಗಿದೆ ಮತ್ತೆ ಹೋಗಿ ನೋಡ್ತೀನಿ. ಹಿಂಗೆ ಬಿಟ್ಬಿಡಿ, ಇದು ಏನ್ ಮಾಡೋದು. It's okay. ಇಲ್ಲ ಪಾತ್ರೆ ಅಂಗಡಿಗೆ ಹೋದ್ರೆ ಸ್ಟ್ರೇಟ್ ಮಾಡ್ಕೊಡ್ತಾರೆ ನಿನಗೆ. ಅಲ್ಲ ಅದು ಹೊಡೆದ್ರೆ ಕರೆಕ್ಟ್ ಆಗಿದೆ. ಹಾ. ಮೋನ ಇದೆಲ್ಲ ಇಟ್ಕೊಳ್ಳಿ. ಅಪ್ಪ. ಚೆನ್ನಾಗಿದೆ. ಕಪ್ಪನ್ನು ಹಚ್ಬೋದು, ಧೂಪವನ್ನು ಹಚ್ಬೋದು. ಚೆನ್ನಾಗಿದೆ. ಇಲ್ಲ ಏನಿದು? ತಗೊಂಡ್ಬಿಟ್ಟಿದ್ದೀರಿ ಅಕ್ಕ, ಏನೇ ಸಮಾಚಾರ? ಇದೆಲ್ಲ ಎಷ್ಟು? ಗೊತ್ತಿಲ್ಲ ಕಣೆ, ಇವಾಗ ನೆನಪಿಲ್ಲ. ಇಲ್ಲ ಹಚ್ಚಿದ್ದೀರಾ 300-400 ಇಲ್ಲ ಅದು 600. ಪೂಜೆ ಸಾಮಾನುಗಳು ಸೇರು. ಸೇರದ್ದು ಒಳಗಡೆ ಹೋಗ್ಬೇಕಲ್ವಾ? ಓ ಮನೆ ಒಳಗಡೆ ತುಂಬಾ ಥಾಟ್ಫುಲ್ ಅನಿಸ್ತು. ಚೆನ್ನಾಗಿದೆ ಇದು. ಇದು ಬಂದು ಮೋಸ್ಟ್ ಸ್ಪೆಷಲ್ ಬಿಕಾಸ್ ನನಗೆ ಪರ್ಸ್ನಲಿ ಆಸೆ ಇತ್ತು. ನಾನು ಸೇರು ಹೊತ್ಕೊಂಡು ಒಳಗಡೆ ಹೋಗಬೇಕಾದ್ರೆ ಆ ಸೇರು ಬಂದು ಈ ಥರ ಕಂಚಿನ ಸೇರೆ ಇರಬೇಕು,
ನಂಗೆ ನಾರ್ಮಲ್ ಸ್ಟೀಲ್ ಅಥವಾ ಇದ್ರದ್ದು ಇಷ್ಟ ಇರಲಿಲ್ಲ, ಇದೇ ಥರದ ಸೀರೆ ತಗೋಬೇಕು ಅಂತ ಹೇಳ್ಬಿಟ್ಟು ತುಂಬ ಹುಡುಕಿ ಇದು ಲೈಫ್ ಲಾಂಗ್ ಇರುತ್ತೆ ಅಲ್ವಾ? ಅದು ನನ್ಗೆ ಸ್ಟೀಲ್ ತಗೊಳಕ್ ಇಷ್ಟ ಇರ್ಲಿಲ್ಲ ಮತ್ತೆ ನಾರ್ಮಲ್ ತಗೊಳಕ್ ಇಷ್ಟ ಇರಲಿಲ್ಲ, ಇದು ಇದ್ರಲ್ಲೇ ತಗೋಬೇಕು ಅಂತ ಅನ್ಕೊಂಡಿದ್ದೆ. ಇದು ಸಗದಾಗಿದೆ. ಸಾಕಾ ಸಾಕಾಗಿದೆ. ಪರಾತ್ ಪರಾತ್ ಏನೇ ಲಚ್ಚಿ ನಿಂದು ಒಂಚೂರು ಆಗಿದೆ ಕಣೆ. ತುಂಬಾ ಲೈಟ್ ಆಗಿದೆ. ಏಕೆ ಇಟ್ಟು ಜಾಗದಲ್ಲಿ ಆಗೈತಾ? ಹಾಗೂ ಇದು ಕೂಡ ಅಷ್ಟೇ, ಒಂದು ತಟ್ಟೆ, ಕಂಚಿನ ತಟ್ಟೆ ತಗೊಂಡೆ. ಇದೇ ಥರ ತಟ್ಟೆ ಮಮ್ಮಿ ಹತ್ರನೂ ಇತ್ತು, ಸೇಮ್ ನಾನು ಹಾಗೂ ಲಚ್ಚು ಕೂಡ ತಗೊಂಡ್ವಿ. ಲಕ್ಷ್ಮಿ ಕೂರ್ಸೋದಕ್ಕೆ ಆಗಲಿ ಮುಂದೆ ಫ್ಯೂಚರಲ್ಲಿ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ತಟ್ಟೆನ ತಗೊಂಡು. ಪ್ರೈಸ್ ಅಂತೂ ನಿಜವಾಗ್ಲೂ ಯಾವುದ್ರದ್ದು ನೆನಪಿಲ್ಲ, ಬಟ್ ಆದಷ್ಟು ಎಲ್ಲನೂ ತೋರಿಸ್ತಾ ಇದ್ದೀವಿ. ಆ್ಯಂಡ್ ಅಂಗಡಿ ಹೆಸರು ಕೂಡ ಇದೇ ಅಂಗಡಿ ಅಂತ ನೆನಪಿಲ್ಲ, ಕಂಚಿನ ಹೇಳಕ್ ಬರ್ತಿಲ್ಲ. ತುಂಬ ಕಡೆ ಸಿಗುತ್ತೆ. ಇದು ತುಂಬಾ ಇಷ್ಟಪಟ್ಟು ತಗೊಂಡಿದ್ದಾನೆ. ತುಂಬಾ ಚೆನ್ನಾಗಿದೆ. ಇದು ಅಂದ್ರೆ ಅದು ಅದೇ ವರಮಹಾಲಕ್ಷ್ಮಿ, ಹೌದು, ಅದು ಹೂವಿಗೆನ ಇಡೋದಕ್ಕೆ. ಇದು ಇಲ್ಲೇನೆ ಇದು ಚೆನ್ನಾಗಿದೆ. ಆನೆ ಗುಡಿಲಿ ಆನೆ ಸ್ಟ್ಯಾಂಡು. ಆನೆ ಅದೇ ರೌಂಡ್ ಮಾಡ್ತಿದ್ದೆ ಸಾಕು ಅಷ್ಟೇ. 3 ಆನೆ ತುಂಬಾ ಚೆನ್ನಾಗಿದೆ ಕಣೆ. ಡಿಸೈನ್ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಮಕ್ಕ ತಲೆ ಉಡಿಸ್ಬಿಟ್ಟವಳು. ವಾಶ್ ಮಾಡೋದ್ರೆ ಸ್ವಲ್ಪ ಹುಷಾರಾಗಿ. ಆಕ್ಚುಲಿ ಏನ್ ಗೊತ್ತಾ, ನನ್ಗೆ ಅಲ್ಲಿ ಜರ್ಮನ್ ಸಿಲ್ವರ್ ತಗೋತಿದ್ವಲ್ಲ, ಜರ್ಮನ್ ಸಿಲ್ವರ್ ತಗೋಬೇಕಾದ್ರೆ ಅನ್ಸಿಲ್ಲ. ಆಮೇಲೆ ಕಂಚಿನ ಅಂಗಡಿಗೆ ಹೋದ್ಮೇಲೆ ಅನ್ಸ್ತು ನಾನು ಜರ್ಮನ್ ಸಿಲ್ವರ್ ತಗೊಳ್ಳೇ ಬರ್ತಾಗಿತ್ತು. ಸುಮ್ನೆ ಈ ಕಂಚು ಮತ್ತೆ ತಳವೇ ತಗೋಬೇಕಿತ್ತು. ಅಷ್ಟು ಮಜಾ ಬರಲ್ಲ, ಇದೇ ಚೆನ್ನಾಗಿ. ಹೌದು, ಚೆನ್ನಾಗಿ ಅನ್ಸುತ್ತೆ. ದೇವ್ರನ್ನ ಇಡಕ್ಕೂ ಚೆನ್ನಾಗಿರುತ್ತೆ ಆಯ್ತಾ, ಗೋಲ್ಡನ್. ಲಡ್ಡು ಈ ಕಡೆ ಪೋ. ನಾನು ಆಕ್ಚುಲಿ ನಮ್ ದೇವ್ರ ಮನೇಲೂ ಸ್ವಲ್ಪ ಡೆವಲಪ್ ಮಾಡೋಣ ಅಂತ ಇದ್ದೀನಿ. ಹಾ. ಬಿಕಾಸ್ ನಮ್ದು ಸ್ವಲ್ಪ ಇಕ್ಕಟ್ಟು ಆಯ್ತಾ ಇಲ್ಲ. ಬಟ್ ಇವಾಗಲ್ಲ ಸದ್ಯಕ್ಕೆ 1 ಮಂತ್ ಆದ್ಮೇಲೆ ಈ ತಿಂಗಳು ಮುಗ್ದೋಗ್ಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಇವ್ರು ಹೆಂಗಿದ್ರು ಎದ್ದು ಬಂದ್ರಲ್ಲ, ಫುಲ್ ನಿದ್ದೆಲ್ಲಿದ್ದಾರೆ ಅನ್ಸುತ್ತೆ. ಅವ್ರು ಕೇಳಿಸ್ಕೊಂಡ್ರ ನೀವು ಗೋಲ್ಡ್ ತಂದಿಲ್ಲ ಅಂತ ನಿಂತು ವಿಡಿಯೋ ಮಾಡ್ಕೋಬೇಕಿತ್ತು ಅಂತ ಹೇಳಿದ್ನಲ್ಲ. ಸರಿ, ನೀನ್ ನಿದ್ದೆನಲ್ಲೇ ಇದೆಯಾ ಅನ್ಸಿದೆ ಈಗ ನಂಗೆ. ಕರೆಕ್ಟ್ ಒಂದು ಇದು ತಂದೆ ಕುರಿತವ್ರೆ ಆ ಪ್ಲೇಟ್ಸ್ಗಳೆಲ್ಲ ತಂದಿದ್ದೀನಿ. ಸುಮ್ನೆ ಆಮೇಲೆ ಮತ್ತೆ ನಾಳೆ ಬೆಳಿಗ್ಗೆ ಲೇಟ್ ಏನ್ plates? ಹಾಟ್ ಬಾಕ್ಸ್ ಎಲ್ಲ ಅಲ್ಲೇ ನಾವೇನ್ ಕುಡಿಲ್ಲ ಇರೋದಂತ. ಆಯ್ತಾ? ಅಪ್ಪ ನೀನು ನಿನ್ ಮಕ್ಳು ಆಗಲ್ಲ ಕಣೆ ಯವ್ವ. ಓಕೆ ಮಾಡ್ಬಿಡ್ಲಾ? ಎಷ್ಟು 90 ಬನ್ನವರ್ಗ Lakshit, now you please go there. I will tell you. I need to shoot a video now. 12 And I ಗಂಟೆಗೆ need to surprise anyone. Everyone. 12 ಗಂಟೆಗೆ ಒಂದು ಕಲ್ಲ. Babu, please. ಕೂಚಿದೆ. ಓ ಮೈ 12 ಗಂಟೆಗೆ ಸರ್. ಅಲ್ಲಿ ಕೂಚಿ ಪ್ಲೀಸ್. ಓಕೆ. You have to sit quietly. Legs ಕೆಳಗಡೆ ಇಡು. Sit straight. ಮಾಡ್ತಿದ್ದೀನಿ. Yes sir. ಈಗ ಒಂದು ನಿಮಿಷ. ಲಡ್ಡು. ನೀನು ಈ ಸೈಡ್ ಬಾ. ಲಡ್ಡು ಸರ್ ಆ ಕಡೆ ಬಾ. ರಿಯಾಕ್ಷನ್. ಓಕೆ. ಇದು ಅಮ್ಮಿ ಈ ಕೈ ತಗೊಳ್ಳಮ್ಮಿ. ಈ ಕಡೆ ಬಾರಿ, ಇನ್ನೊಂದ್ ಸ್ವಲ್ಪ ಜಾಗ ಎಲ್ಲ ಇದೆ ಕುತ್ಕೊಳ್ಳೋಕೆ. ವಿಡಿಯೋ ಮಾಡಬೇಕು. ಅಯ್ಯಪ್ಪ, ಇವನು ಒಬ್ಬ ಆಗಿದೆ? ತಿನ್ನೋದನ್ನೇ ಅನ್ಕೋತಿದೆ. ಬುಕ್ ಆಯ್ತು. ನನ್ನ ಫೇವರೇಟ್ ಮಗ. ಅಯ್ಯೋ ಇನ್ಸ್ಟಾದ್ ನಾನು ನಮ್ಮ ಮನೆಗೆ ಮಾಡ್ಬಿಟ್ಟೆ. ಕರ್ಕೊಂಡು ಹೋಗ್ಬಿಡು. ನೀನ್ ಗೋಲ್ಡನ್ ಗೋಲ್ಡನ್ ನೀನ್ ಗೋಲ್ಡ್. ಅವ್ರ ಲೊಕೇಶನ್ ಚೇಂಜ್ ಅವ್ರು ತಾಮ್ರ. ಮಾಡ್ತಾರೆ. ಕರ್ಕೊಂಡು ಹೋಗಿ ನಾನು ಫಸ್ಟ್ ನಮ್ಮ ಏರಿಯಾಗೆ ಇನ್ಸ್ಟಾ ಇರ್ಲಿಲ್ಲ. ಟೊಮೆಟೊ ಮಾಟ ಅಂತ ಬುಕ್ ಮಾಡ್ಕೊಂಡು ಅಲ್ಲಿ ನಾನು ಕಾರಲ್ಲಿ ಕರ್ಕೊಂಡು ಓಕೆ. ಇದು ನಂದುಗೆ ಕೊನೆಗೂ ಸಿಕ್ತು ಹಾಟ್ ಬಾಕ್ಸ್ ಚಪ್ಪಾಳೆ. ಫೈನಲಿ ನಮ್ಮ ಮೇಡಮ್ ಅವರು ಭೀಮಾಗ್ ಹೋಗ್ಬಿಟ್ಟು ಹಾಟ್ ಬಾಕ್ಸ್ ತಗೊಂಡ್ ಬಂದವ್ರೆ. ಎಸ್, ಹಾಟ್ ಬಾಕ್ಸ್ ಗೋಸ್ಕರನೇ ಭೀಮಾ ಹೋಗಿದ್ಲಾ. ಫಸ್ಟ್ ಹಾಟ್ ಬಾಕ್ಸ್ ಅನ್ಬಾಕ್ಸಿಂಗ್ ಮಾಡ್ತೀನಿ ಬಿಕಾಸ್ ನಾನು ನೋಡಿಲ್ಲ ಯಾವ ಬೀಳಿಸ್ತ ನಾನು ಓಕೆ ಸೈಲೆಂಟ್. ಐ ಯು ಎಕ್ಸೈಟೆಡ್? ಎಸ್ ಅಂತ ಥಮ್ಸ್ ಅಪ್ ಹೇಳು. ಎಸ್ ಓಕೆ. Yes. Then I approve. Okay. So first gift ಬನ್ನಿ. Okay. Thank you. ಥ್ಯಾಂಕ್ ಯು ಭೀಮಾ ಅವರೇ. ಓಕೆ ಆ ಥ್ರಿಲ್ ಹೊರಟೋಗುತ್ತೆ. ಸುಮ್ಮನೆ ಬೇಕು. ಸೊ ಫಸ್ಟ್ ಗಿಫ್ಟ್ ಬಂದ್ಬಿಟ್ಟು ಹಾಟ್ ಬಾಕ್ಸ್. ಸೊ ಚೆನ್ನಾಗಿರೋ ಕ್ವಾಲಿಟಿ ಹಾಟ್ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಭೀಮಾ. ನಾನು ಆಕ್ಚುಲಿ ಅವ್ರಿಗೆ ಕೇಳಿ ಇಸ್ಕೊಂಡಿರೋದಂತದ್ದು ಅವ್ರು ಕೊಟ್ಟರು ಗೊತ್ತಾ, ಇದು ಯಾರು ಮುಂದೆನೂ ಓಪನ್ ಮಾಡಬೇಡಿ. ಲಾಸ್ಟ್ ಒಂದು ರೆಗ್ಯುಲರ್ ವಿಸಿಟ್ ಇಂದ ಹೋದಾಗಿಂದ ಇವ್ರು ಟಾರ್ಚರ್ ತಡೆಯಕ್ ಆಗದೇ ಅವನು ಲಾಸ್ಟ್ 2 ವಿಸಿಟ್ಸ್ ಇಂದ ಇವಳು ಹೇಳ್ತಾನೆ ಇದ್ದಾಳೆ ಅವ್ರಿಗೆ ಹಾಟ್ ಬಾಕ್ಸ್ ಬೇಕು, ನನ್ನ ತಂಗಿಗೊಂದ್ ಬೇಕು ಕೊಟ್ಬಿಡಿ, ನನ್ನ ತಂಗಿಗೊಂದ್ ಬೇಕು ಕೊಟ್ಬಿಡಿ. ಆಮೇಲೆ
ಹೋಗಿ ಒಂದೇ ಒಂದಿನ ತಗೊಂಡ್ಬಿಡ್ತೀನಿ ಇದೇನು ಪಾಪ ತಗೊಂಡು ಆಕ್ಚುಲಿ ತುಂಬಾ ಕಸ್ಟಮರ್ಸ್ ಇದ್ರಲ್ಲ, ಸೊ ಎಲ್ರು ಪ್ರಾಬ್ಲಿ ಕೇಳ್ತಾರೆ ಅಂತ ಅವ್ರು ಹೇಳಿದ್ರು ಓಪನ್ ಮಾಡಬೇಡಿ ಇಲ್ಲಿ ಅಂತ ಹೌದು ಹೌದು. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಇದೆ. ವಾಟ್ ಇಸ್ ದಟ್? ಮೈ So, ಗಾಡ್ ಯಾರು ಗೆಸ್ ಮಾಡ್ಬೋದಾ? ಮಮ್ಮಿ ಗೆಸ್ ಮಾಡಿ ಏನಿರ್ಬೋದು? ಮುಖವಾಡ. ನೀನ್ ಯಾರು ಗೆಸ್ ಮಾಡ್ಬೋದಾ? ದೀಪ ನಿಮ್ದು ಕಾಮಾಕ್ಷಿ ದೀಪ. ಕೊಂಚ ನೀನೇನು ಗೆಸ್ ಮಾಡ್ತೀಯಾ? ಸೀರೆ. ಸೀರೆ. ಓಕೆ. ಸೊ ಫಸ್ಟ್ ನಮ್ಮ ಅಮ್ಮನ ಕೈ ಕೊಡೋಣ. ನಮ್ಮನೆ ಲಕ್ಷ್ಮಿ ಫಸ್ಟ್ ತೋರ್ಸೋಣ. ತೋಡಮಿ ಲಕ್ಷ್ಮಿ ಅಂತ ನಮ್ಮನೆ ಲಕ್ಷ್ಮಿ ತೋರ್ಸೋಣ ಫಸ್ಟ್ ಒಂದೇ. ಲಕ್ಷ್ಮಿ ಮುಖ ಮುಖವಾಡ. ಏ ಲಕ್ಷ್ಮಿ ಹೂವೆಲ್ಲ ಇಟ್ಟು ಅವ್ರು ಪೂಜೆ ಮಾಡ್ಕೊಟ್ರು ನನ್ಗೆ. ಹೌದಾ? ಅಂಗಡಿಯವರು ಏನು ಇನ್ನಷ್ಟು ನೀನ್ ಚಿನ್ನ ಬೆಳ್ಳಿ ತಗೊಳ್ಳಿ ಅಂತ. ಹಂಗೆ ತಿರುಗಿಸಿ ಆಂಟಿ. ಟಂಟಡಾ! ನಂದು ಅಬ್ಬಾ, ಲಕ್ಷ್ಮಿನೇ ಬಂದಿದೆ ಕಣೆ ನಂದು ನಿಜವಾಗ್ಲೂ. ನಾನ್ ತಗೋಬೇಕಾದ್ರೆ full Super. emotion ಆಗ್ಬಿಟ್ಟೆ ಕಣೆ. ನನ್ಗೂ ಒಂಥರ ಅನ್ಸ್ತೈತೆ. ಅದು ಕೈ ಇಟ್ಬೇಕಾದ್ರೆ ಅದ್ರ ಫೀಲ್ ಡಿಫ್ರೆಂಟ್ ಇತ್ತು. ನಾನು ನಮ್ಗೂ ಬರೀಬೇಕು ತಾನೆ. ಇಟ್ ವಾಸ್ ಅ ಸರ್ಪ್ರೈಸ್ ಅಂತ ನನಗೆ ಸರ್ಪ್ರೈಸ್ ಮಾಡಿದ್ರು. ಅಂಕಲ್ ಕೊಟ್ಟಿ ಸರ್ಪ್ರೈಸ್ ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಅಂಕಲ್ ನನಗೆ 50,000 ಕ್ಯಾಶ್ ಕೊಟ್ಬಿಟ್ಟು ಕೈಲಿ ಅಂಗಡಿ ಬನ್ನಿ ಅಂತ ಹೇಳಿದ್ರು. ಅಂಗಡಿಗೆ ಹೋದ್ವಿ ನಾವು ಸಂಜೆ. ಅಂತ ನನಗೆ 50,000 ಕ್ಯಾಶ್ ಕೊಟ್ಟರು. ಓ ಅಂಗಡಿಗೆ ಹೋಗಿ ಜಯನಗರ್ಗೆ ಹೋಗಿ ಓಕೆ. ಸೊ ಸೊಸೆಗೆ ಮೊದಲನೇ ಗಿಫ್ಟ್. ಆಗ್ಬಿಟ್ರು. ಹೌದಾ? ಏನಂದ್ರೆ ನಮ್ಮ ಮನೆಗೆ ತುಂಬಾ ಹಾ ಸಾಕು. ಇಟ್ಸ್ ಓಕೆ. ಚೆನ್ನಾಗೈತೆ. ಏ ಅಲ್ಲಿ ಬಿಟ್ಟು 207 ಚೆನ್ನಾಗಿದೆ. ಎಲ್ಲ ಸೈಲೆಂಟ್ ಆಗಿರಿ ಇವಾಗ. ಓಕೆ. ಕಿವಿ ಓಲೆ ಚುಚ್ಚೈತೆ ಇದು. ಇಲ್ಲ ಚುಚ್ಚಿಲ್ಲ. ತೆಗಿಯಮ್ಮಿ ಪೂರ್ತಿ ಏನು ಮಾಡ್ತಿಲ್ಲ ಆಂಟಿ ತೆಗೀರಿ. ಸ್ಟೇಪ್ಲರ್ ಹಾಕಿದ್ದಾರೆ, ತೆಗಿ. ಸೊ ಆಕ್ಚುಲಿ ಏನ್ ಗೊತ್ತಾ ಸ್ಟೋರಿ, ಇವಾಗ ಏನೇನು ವರಮಹಾಲಕ್ಷ್ಮಿ ಬರ್ತಾ ಇದೆಯಲ್ಲ, ಸೊ ನಿಮ್ಮ ಮುಖವಾಡನ್ನು ನಾನು ಫುಲ್ ಪ್ಯಾಕ್ ಮಾಡಿದ್ದೀನಿ. ಓಕೆ. ಸೊ ಇವಾಗ ಏನ್ ಗೊತ್ತಾ ಇದು, ಸೊ ನಾನು ಹೇಳ್ತಾ ಇದ್ವಿ ಅಂಕಲ್ಗೆ ಭೀಮಾದಿ ಆಫರ್ಸ್ ಇದೆ ಅಂತ. ಭೀಮಾಯಿಂದ ಫೋನ್ ಬಂದಿತ್ತು ಅಂಡ್ ಇವ್ರ ಮನೇಲಿ ಏನಿದೆ ಅಲ್ಲ ಮುಖವಾಡ, ಇವಾಗ ಶ್ರುತಿ ಅಕ್ಕ ಇಟ್ಟು ಪೂಜೆ ಮಾಡ್ತಾ ಇದಾರಲ್ಲ, ಸೊ ನಾವು ಅವ್ರ ಮನೇಲೆ ಇರ್ಲಿ ಅಂತ, ಸುಮ್ಮನೆ ತಗೊಳ್ಳೋದು ಬೇಡ ಅಂತ ಅವ್ರ ಮನೇಲೆ ಇರ್ಲಿ ಅಂತ ಅನ್ಕೊಂಡಿದ್ವಿ. ಸೊ ಈ ವರ್ಷ ಏನ್ ಮಾಡೋದು ಅಂತ ಅನ್ಕೊಂಡಿದ್ವಿ. ಆಮೇಲೆ ಅಂಕಲ್ ಅಂದ್ರೆ ಅಂಕಲ್ ಮೈಂಡಲ್ಲಿ ಓಡ್ತಾ ಇತ್ತು ನಮ್ಗೆ ಇದು ಕೊಡಿಸ್ಬೇಕು ಅಂತ. ಮಾತಾಡಿದ್ರೆ ಮೋನ ಮಾತಾಡಿದ್ರು, ನೀನು ಅಂದಾಗೇನು ಹೇಳಿರ್ಲಿಲ್ಲ. ನಿಂಗೆ ಗೊತ್ತಿರ್ಲಿಲ್ಲ. ಏನು ಇವತ್ತು ಕೊಡ್ತಾ ಅಂತ ನಂಗೆ ಗೊತ್ತಿಲ್ಲ. ಇವತ್ತು ಕೊಡೋದು ಬೆಳಿಗ್ಗೆ ಗೊತ್ತಾಯ್ತು, ಬಟ್ ಒಂದ್ ವಾರದಿಂದ ನಾನು ಹೇಳಿದ್ದೆ. ಓಕೆ ಗಾಯ್ಸ್, ಫೈನಲಿ ಇದು ಬಂದು ನನ್ನ ಬೆಳ್ಳಿ ಐಟಮ್ಸ್ ನಾನು ಏನೆಲ್ಲ ತಗೊಂಡಲ್ಲ ಅದು. ಸೊ ದೇವ್ರ ಮನೆಗೆ ಅಂತ ಹೇಳ್ಬಿಟ್ಟು ತುಂಬಾ ಖರ್ಚು ಮಾಡಿದ್ದೀವಿ ಆ್ಯಂಡ್ ತುಂಬ ಖುಷಿ ಇದೆ ಆ ಖರ್ಚು ಮಾಡಿರೋದಕ್ಕೂ. ಅಂದರೆ ಸ್ಯಾಟಿಸ್ಫ್ಯಾಕ್ಷನೂ ಇದೆ, ಖುಷಿನೂ ಇದೆ, ತೃಪ್ತಿ ಇದೆ, ನೆಮ್ಮದಿ ಇದೆ, ಪ್ರತಿಯೊಂದು ಇದೆ. ಸೊ ಇದಷ್ಟು ಐಟಮ್ಸ್ ಬಂದು ನಾನು ಬೆಳ್ಳಿ ಐಟಮ್ಸ್ನ ನನ್ನ ದೇವ್ರ ಮನೆಗೆ ಅಂತ ತೊಗೊಂಡಿದ್ದು. 2 ದೀಪಾಲೆ ಕಂಬ, 1 ಕಾಮಾಕ್ಷಿ ದೀಪ, ಅದು ಮಮ್ಮಿ ಕೊಡಿಸಿದ್ದು, ಹಾಗೂ ಗಂಟೆ, ಉದ್ಧಾರಣೆ ಮತ್ತು ಪಂಚಪತ್ರೆ, ಗಣೇಶ ವಿಗ್ರಹ, ಲಕ್ಷ್ಮೀ ವಿಗ್ರಹ, ಅರ್ಶಿನ ಕುಂಕುಮ ಬಟ್ಲು, ಇದಷ್ಟು ಐಟಮ್ಸ್ ಬಂದು ಬೆಳ್ಳಿದು ಅಂತ ತೊಗೊಂಡಿದ್ದು. ಆ್ಯಂಡ್ ನನ್ನ ಕಾಮಾಕ್ಷಿ ದೀಪ ಅಥವಾ ಗಜಲಕ್ಷ್ಮಿ ದೀಪ ಬಂದುಬಿಟ್ಟು ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ಲಕ್ಷ್ಮಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲಕ್ಷ್ಮಿ ಮುಖಾಂತರ ಹೊಲಿತಾ ಇದೆ ಅನ್ನೋ ಥರ, ಅಂದರೆ ಇದು ಮಾಡಿದಾರಲ್ಲ, ಸಕ್ಕದಾಗಿ ಮಾಡಿದ್ದಾರೆ. ಕೆಲಸ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ವೆಯ್ಟ್ ಕೂಡ ಅಷ್ಟೇ 447 ಗ್ರಾಮ್ಸ್ ಇದೆ. ಅದು ಸ್ವಲ್ಪ ಜಾಸ್ತಿ ಆಯಿತು, 447 ಗ್ರಾಮ್ಸ್. ಅಂದರೆ ನಾನೊಂದು 300-350 ಗ್ರಾಮ್ಸ್ ಒಳಗೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಸ್ವಲ್ಪ ಜಾಸ್ತಿ ಆಯಿತು, ಬಟ್ ದಟ್ಸ್ ಓಕೆ. ಆ್ಯಂಡ್ ಇದು ಬಂದು ನನ್ನ ಪಂಚಪತ್ರೆ ಮತ್ತು ಉದ್ಧಾರಣೆ. ಪಂಚಪತ್ರೆ ಬಂದುಬಿಟ್ಟು ನಾನು ಪ್ಲೇನ್ ನಾರ್ಮಲ್ ಸಿಲ್ವರಲ್ಲಿ ತೊಗೊಂಡೆ, ಉದ್ಧಾರಣೆ ಬಂದುಬಿಟ್ಟು ಆ್ಯಂಟಿಕ್ ಸಿಲ್ವರಲ್ಲಿ ತೊಗೊಂಡಿದ್ದು. ಸೊ ಒಂದಿಷ್ಟು ಐಟಮ್ಸ್ನ ನಾನು ತೊಗೊಂಬಂದಿದ್ದೀನಿ ಗೈಸ್. ತುಂಬಾ ಖುಷಿ ಇದೆ ಇಷ್ಟು ಐಟಮ್ಸ್ ತೊಗೊಂಬಂದಿರೋದು. ಅವತ್ತಿನ ದಿವಸ ಬಂದುಬಿಟ್ಟು ರೇಟ್ 259 ರುಪೀಸ್ ಇತ್ತು ನಾನು ತೊಗೊಳ್ಳೋದು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಸೊ ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಮಾಡ್ಬೋದು. ಮತ್ತು ನಂಗೆ ಇನ್ನೊಂದು ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕಿತ್ತು. ಏನಪ್ಪ ಅಂದರೆ ಭೀಮಾನಲ್ಲಿ ತುಂಬ ಆಫರ್ಸ್ಗಳು ಬಿಡ್ತಾ ಇರ್ತಾರೆ ಆಯಿತಾ. ಆ್ಯಕ್ಚುಲಿ 19th, ಇವಾಗ 19th ಬಂದುಬಿಟ್ಟು ಒಂದು ಆಫರ್ ಇತ್ತು.
ಅವ್ರದ್ದು ಆ್ಯನಿವರ್ಸರಿ, ಭೀಮಾ ಆ್ಯನಿವರ್ಸರಿ ನಡೀತಾ ಇತ್ತು. ಸೊ ಆ್ಯನಿವರ್ಸರಿಗೆ ಅಲ್ಲಿ 60% ಅಷ್ಟು ಮೇಕಿಂಗ್ ಚಾರ್ಜಸ್ ಅಲ್ಲಿ ಆಫ್ ಇತ್ತು. ಹಾಗೂ ಅವತ್ತಿನ ದಿವಸ ಬೆಳ್ಳಿ ರೇಟ್ ಬಂದುಬಿಟ್ಟು 219 ರುಪೀಸ್ ಇತ್ತು. ಸೊ ನಂದು ನಮಗೆ ಈ ಬೆಳ್ಳಿ ಮುಖವಾಡ ಅದೆಲ್ಲ ಗಿಫ್ಟ್ ಮಾಡಿದ್ದಲ್ಲ, ಆ ಟೈಮಲ್ಲಿ 219 ರುಪೀಸ್ ಇತ್ತು. ಸೊ ತುಂಬಾ ಸೇವ್ ಮಾಡ್ಬೋದಾಗಿತ್ತು. ಆಲ್ಮೋಸ್ಟ್ 40,000 to 50,000 ಅಷ್ಟು ನಾನು ಜಾಸ್ತಿ ಕೊಟ್ಟಿದ್ದೀನಿ ಅಂತ ಅನಿಸ್ತಿದೆ ಇವಾಗ. ಬಟ್ ದಟ್ಸ್ ಓಕೆ, ತೊಗೊಂಡಿದ್ದಾಯಿತು, ತೊಗೊಂಬಂದಿದ್ದಾಯಿತು. ಖುಷಿ ಇದೆ, ಎಲ್ಲನೂ ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಬಟ್ ನೀವೇನಾದರೂ ತೊಗೊತೀರಾ ಅಂತ ಅಂದರೆ ಈ ಥರ ಆಫರ್ಸ್ ಎಲ್ಲ ಇರುತ್ತಲ್ಲ, ಆ ಒಂದು ಟೈಮ್ನ ನೋಡ್ಕೊಂಡು ಹೋಗ್ಬಿಟ್ಟು ತೊಗೊಳ್ಳಿ, ತುಂಬಾ ಬೆನಿಫಿಟ್ ಆಗುತ್ತೆ. ಹಾಗೂ ನನ್ನ ಇಷ್ಟೆಲ್ಲ ಬೆಳ್ಳಿ ಐಟಮ್ಸ್ಗೂ ನನಗೆ ಆಲ್ಮೋಸ್ಟ್ 4 lakhs ಚಿಲ್ಲರೆ, 4,10,000 20,000 ಆಯಿತು ಕಂಪ್ಲೀಟಾಗಿ. ಅದರಲ್ಲಿ ನಾನು ಅರ್ಧ kg ಬೆಳ್ಳಿನ ಮಾರಿ ತೊಗೊಂಡಿರೋದು, ಆಯಿತಾ. ಸೊ ಎಸ್ ಗೈಸ್, ಆಲ್ಮೋಸ್ಟ್ ಎಲ್ಲ ಡೀಟೇಲು ನಾನು ಶೇರ್ ಮಾಡಿದ್ದೀನಿ ಈ ಒಂದು ವ್ಲಾಗಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಬೆಳ್ಳಿ ಐಟಮ್ಸ್ನ ನೋಡಬೇಕು ಅಂತ ತುಂಬ ಜನ ಆಸೆ ಪಡ್ತಾ ಇದ್ದೀರಿ. ಸೊ ಫೈನಲಿ ಹೇಗೆ ಕಾಣಿಸ್ತಿದೆ ನನ್ನ ಬೆಳ್ಳಿ ಐಟಮ್ಸ್ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಯ್.